ಶ್ರೀನಿವಾಸ್ ಐಎಎಸ್ ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ ಲೆಕ್ಚರ್ನ ನೋಡೋಣ. ಇವತ್ತಿನ ಎರಡು ಟಾಪಿಕ್ ಏನಿದೆ ಅಂತ ನೋಡೋಣ. ಲೆಟ್ ಅಸ್ ಸಿ ದ ಕರೆಂಟ್ ಅಫೇರ್ಸ್ ಫಾರ್ ಟುಡೇ. ದ ಫಸ್ಟ್ ಟಾಪಿಕ್ ಇಸ್ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ 2025. ಇವತ್ತಿನ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಕ್ರೀಡಾ ಆಡಳಿತದ ಒಂದು ಬಿಲ್ ಅಂತ ಹೇಳ್ಬೋದು. ಅದು 2025 ಈ ವರ್ಷ ಹೊಸ ಬಿಲ್ ಅನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಇದರ ಪರಿಚಯದ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ನೋಡಿ, ರಾಷ್ಟ್ರೀಯ ಕ್ರೀಡಾ ಆಡಳಿತದ ಈ ಬಿಲ್ ಏನಿದೆ, ಇದು 2020-25 ಭಾರತದಲ್ಲಿ ಕ್ರೀಡಾ ಆಡಳಿತದ ಅದನ್ನ ಹೇಗೆ ನಾವು ಚೆನ್ನಾಗಿ ಮಾಡಬಹುದು, ಓಕೆ, ಹೊಣೆಗಾರಿಕೆ ಆಯ್ತು ಅಥವಾ ನ್ಯಾಯ ಮೊತ್ತವಾಯ್ತು ಅಥವಾ ಅದನ್ನ ಚುನಾವಣೆ ಆಯ್ತು, ಮತ್ತೆ ಅದರ ಅಂತಾರಾಷ್ಟ್ರೀಯ ಮಾನದಂಡನೆಗಳನ್ನ ಪಾಲನೆ ಮಾಡೋದಾಯ್ತು, ಇದನ್ನೆಲ್ಲವನ್ನು ನಾವು ಖಚಿತಪಡಿಸೋಕೆ ಏನ್ ಮಾಡಿದೀವಪ್ಪ ಅಂತಂದ್ರೆ ಈ ವರ್ಷ ನಾವು ಒಂದು ರಾಷ್ಟ್ರೀಯ ಕ್ರೀಡಾ ಆಡಳಿತದ ಬಿಲ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಓಕೆ, ಇವಾಗ ಏನಾಗುತ್ತೆ ಅಂತ ನೋಡಿ, ಇವಾಗ ನಾವು ನಮ್ಮ ಭಾರತದಿಂದ ಒಲಿಂಪಿಕ್ಸ್ ನಲ್ಲಿ ಅಥವಾ ಬೇರೆ ದೊಡ್ಡ ದೊಡ್ಡ ಕಾಂಪಿಟೇಷನ್ಗಳಲ್ಲಿ ನಮ್ಮ ಭಾರತದ ಜನರನ್ನ ಕಳಿಸ್ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯದ ಮಟ್ಟದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿರೋ ಒಂದ್ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇರ್ಬೇಕು. ಅದನ್ನ ಏನ್ ಮಾಡ್ಬೇಕು, ನಾವು ಮಾನದಂಡನೆಗಳನ್ನ ಫಾಲೋ ಮಾಡ್ಬೇಕು ಅಥವಾ ಪಾಲನೆಯನ್ನ ಮಾಡ್ಬೇಕು. ಅದನ್ನ ಖಚಿತಪಡಿಸೋದು ಕೂಡ ಈ ಒಂದು ಬಿಲ್ಲಿನ ಮೂಲಕ ಆಗುತ್ತೆ. ಓಕೆ, ಈ ಮೂಲಕ ನಾವೇನ್ ಮಾಡ್ಬೋದು, ಈ ಕ್ರೀಡಾ ಕ್ಷೇತ್ರದಲ್ಲಿ ನಾವು ಸುಧಾರಣೆಯನ್ನ ತಗೊಂಡ್ ಬರ್ಬೋದು, ಅಂದ್ರೆ ಸುಧಾರಣೆಯನ್ನ ಮಾಡ್ಬೋದು. ಇವಾಗ ಅಲ್ಲಿ ಯಾರು ಕೋಚ್ ಆಗ್ತಾರೆ ಅವ್ರಿಗೋಸ್ಕರ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ನ್ಯಾಯ ಸಮ್ಮತ ಚುನಾವಣೆಗಳನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ನಾವೇನ್ ಮಾಡ್ಬೋದು, ಹೊಣೆಗಾರಿಕೆ, ಯಾರು ಹೊಣೆಗಾರಿಕೆಯನ್ನ ತಗೊಳ್ತಾರೆ, ಈ ಎಲ್ಲವನ್ನು ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಒಂದು ಬಿಲ್ಲಿನ ಮೂಲಕ ನಾವ್ ಇದನ್ನ ಆಡಳಿತವನ್ನ ಮಾಡ್ಬೋದು ಅಥವಾ ಈ ಬಿಲ್ಲಿನ ಮೂಲಕ ನಾವು ಅದನ್ನ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬಿಲ್ಲನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. So the National Sports Governance Bill 2025 aims to reach or reform ಅಂತಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಚೇಂಜ್ ಮಾಡ್ತಾ ಇದೀವಿ, ರಿಫಾರ್ಮ್ ದ ಸ್ಪೋರ್ಟ್ಸ್ ಸೆಕ್ಟರ್ ಇನ್ ಇಂಡಿಯಾ ಬೈ ಎನ್ಶೂರಿಂಗ್ ದರ್ ಇಸ್ ಟ್ರಾನ್ಸ್ಪರೆನ್ಸಿ. Okay, ಅದಷ್ಟೇ ಅಲ್ಲದೆ accountability, there is accountability, there is a free election. So if you want to find out who is supposed to be the good coach for this particular game, so in that case we will have a free election and international compliance also. So if you want to send people for Commonwealth Games, Asian Games, or if you want to send them to Olympics, so what should be the compliance that they need to follow for the international level, that can be also identified and it can be administered in the sports administration, right? So this is about it. ಉದ್ದೇಶಗಳು ಏನೇನು ನೋಡಿ, what are the objectives? Okay, to establish central body like National Board Sports or National Sports Board, National Olympic Committee and the Sports Federation to regulate sports governance ಅಂತಂದ್ರೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ಕ್ರೀಡಾ ಆಡಳಿತದ ನಿಯಂತ್ರಣೆಗಾಗಿ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ರಾಷ್ಟ್ರೀಯ ಕ್ರೀಡಾ ಮಂಡಳಿ, ನೋಡಿ ನಾವೇನ್ ಮಾಡ್ಬೋದು, ರಾಷ್ಟ್ರೀಯ ಕ್ರೀಡಾ ಮಂಡಳಿ, ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಕೂಡ ನಾವು ಮಾಡ್ಬೋದು, ಮತ್ತೆ ಕ್ರೀಡಾ ಫೆಡರೇಷನ್ಗಳಂತ ಕೇಂದ್ರಗಳನ್ನ, ಸಂಸ್ಥೆಗಳನ್ನ ನಾವೇನ್ ಮಾಡ್ಬೋದು, ಸ್ಥಾಪನೆ ಮಾಡ್ಬೋದು. ಯಾಕೆ ಇದನ್ನ ಮಾಡ್ಬೋದು ಅಂತಂದ್ರೆ ನೋಡಿ, ನಾವು ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೀವಿ, ಕ್ರೀಡಾ ಆಡಳಿತ ನಿಯಂತ್ರಣೆಗಾಗಿ. ಸೊ ಕ್ರೀಡಾ ಆಡಳಿತ ನಿಯಂತ್ರಣೆಗಾಗಿ ನಾವ್ ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೀವಿ, ಈ ಒಂದಷ್ಟು ಸಮಿತಿಗಳನ್ನ ನಾವು ರಚನೆಯನ್ನ ಮಾಡ್ತೀವಿ. ಈ ರಚನೆಯ ಅಡಿಯಲ್ಲಿ ಅಥವಾ ಪ್ರಕಾರದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದು ಒಂದು ಉದ್ದೇಶ ಆಗಿದೆ. ಟು ಎಸ್ಟಾಬ್ಲಿಷ್ ಸೆಂಟ್ರಲ್ ಬೋರ್ಡ್ಸ್ ಲೈಕ್ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್, ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂಡ್ ದ ಸ್ಪೋರ್ಟ್ಸ್ ಫೆಡರೇಷನ್ ಕಮಿಟಿ. ಓಕೆ, ಇದಷ್ಟೇ ಅಲ್ಲದೆ ನೋಡಿ ಏನಾಗುತ್ತೆ, ಟು ಗಿವ್ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ದ ಪವರ್ ಟು ರೆಕಗ್ನೈಸ್, ಸಸ್ಪೆಂಡ್ ಅಂಡ್ ಕ್ಯಾನ್ಸಲ್ ಸ್ಪೋರ್ಟ್ಸ್ ಬಾಡೀಸ್ ಇನ್ಕ್ಲೂಡಿಂಗ್ BCCI. ನೋಡಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ BCCI ಸೇರಿದಂತೆ ಕ್ರೀಡಾ ಸಂಸ್ಥೆಗಳೇನಿದೆ ಅದನ್ನ ಗುರುತಿಸೋದು. ಗುರುತಿಸೋದು ಅಷ್ಟೇ ಅಲ್ಲ, ಯಾವುದಾದ್ರೂ ಸಂಸ್ಥೆ ಏನಾದ್ರೂ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಅಂತ ಒಂದು ಸಂಸ್ಥೆಯನ್ನ ನಾವ್ ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೀವಿ ಅಂತಂದ್ರೆ ಅದನ್ನ ರದ್ದುಪಡಿಸುವುದು. ಓಕೆ, ಅಧಿಕಾರವನ್ನ ರಾಷ್ಟ್ರೀಯ ಕ್ರೀಡಾ ಮಂಡಳಿಗೆ ನಾವ್ ಏನ್ ಮಾಡ್ತಾ ಇದೀವಿ, ನೀಡ್ತಾ ಇದ್ದೀವಿ. ಸೊ ಯಾರಾದ್ರೂ ಏನಾದ್ರೂ ಯಾವುದೇ ಸಂಸ್ಥೆ ಅವರ ಕೆಲಸವನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಅಂತ ಅಧಿಕಾರವನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಎಲ್ಲಾ ಅಧಿಕಾರಗಳನ್ನ ನಾವು ರಾಷ್ಟ್ರೀಯ ಕ್ರೀಡಾ ಮಂಡಳಿಗೆ ನೀಡ್ತಾ ಇದ್ದೇವೆ. ಸೊ ಈ ತರ ಮಾಡೋದ್ರಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಕ್ರೀಡೆಯಲ್ಲಿ ಆಡಳಿತವನ್ನ ನಾವು ನಿಯಂತ್ರಣ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. Okay, this is to ensure democratic functioning in the sports federation through a structured general body and executive committee. ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಚೆನ್ನಾಗಿರುವಂತ ಫೆಡರೇಷನ್ ನ ಮಾಡ್ತಾ ಇದೀವಿ. ಈ ತರ ಮಾಡೋದ್ರಿಂದ ಒಂದು ಸಂಘಟನೆಯನ್ನ ಏನ್ ಮಾಡ್ತಾ ಇದೀವಿ, ಒಂದು ಚೆನ್ನಾಗಿರುವಂತ ಬಾಡಿ ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿಯನ್ನ ನಾವು ಏನ್ ಮಾಡ್ತಾ ಇದೀವಿ, ರಚಿಸ್ತಾ ಇದೀವಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಕಾರ್ಯನಿರ್ವಹಣೆ ತುಂಬಾ ಚೆನ್ನಾಗಿ ಖಚಿತವನ್ನ ಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಪೋರ್ಟ್ಸ್ ಬಿಲ್ ನ ನಾವು ತಗೊಂಡು ಬಂದಿದ್ದೇವೆ.
ನೋಡಿ, ಇದಷ್ಟೇ ಅಲ್ಲದೆ ಯಾವುದೇ ನಾಗರಿಕ ನ್ಯಾಯಾಲಯ ಅಧಿಕಾರ ಹೊಂದಿರುವಂತ ರಾಷ್ಟ್ರ ಕ್ರೀಡಾ ನ್ಯಾಯ ಮಂಡಳಿಯನ್ನ ಕೂಡ ನಾವೇನ್ ಮಾಡ್ತಾ ಇದೀವಿ ನೋಡಿ, ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ರಾಷ್ಟ್ರೀಯ ಕ್ರೀಡಾ ನ್ಯಾಯ ಮಂಡಳಿಯನ್ನ ಕೂಡ ನಾವೇನ್ ಮಾಡ್ತಾ ಇದೀವಿ, ಸಂಸ್ಥೆಯನ್ನ ಮಾಡ್ತಾ ಇದೀವಿ ಅಥವಾ ಸಂಸ್ಥಾಪನೆಯನ್ನ ಮಾಡ್ತಾ ಇದೀವಿ. ಇದು ಯಾವ ನ್ಯಾಯಾಲಯದಲ್ಲಿ? ನಾಗರಿಕ ನ್ಯಾಯಾಲಯ. ಅದಕ್ಕೆ ನಾವಂತ ಏನ್ ಹೇಳ್ತೀವಿ, ಸಿವಿಲ್ ಕೋರ್ಟ್ಸ್ ಅಂತ ಏನ್ ಹೇಳ್ತೀವಿ. ಅಲ್ಲಿ ಈ ಒಂದು ನಿಮ್ಮ ಏನೇ ದೂರುಗಳಿದ್ರು ನೀವು ಇಲ್ಲಿ ಸಲ್ಲಿಸಬಹುದು. ಓಕೆ, ಇದನ್ನ ಸ್ಥಾಪಿಸುವ ಮೂಲಕ ನಾವ್ ಏನ್ ಮಾಡ್ತಾ ಇದೀವಿ, ಕ್ರೀಡಾ ವಿಧಾನಗಳನ್ನ ಅಥವಾ ಅಲ್ಲಿರುವಂತ ಏನೇ ಪ್ರಾಬ್ಲಮ್ಸ್ ಏನಿದೆ, ವಿವಾದಗಳೇನಿದೆ, ಆ ಎಲ್ಲಾ ವಿವಾದಗಳನ್ನ ನಾವು ತುರ್ತವಾಗಿ ಅಂತಂದ್ರೆ ಶೀಘ್ರವಾಗಿ ನಾವು ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ರಾಷ್ಟ್ರೀಯ ಕ್ರೀಡಾ ನ್ಯಾಯ ಮಂಡಳಿಯನ್ನ ಕೂಡ ನಾವು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಸರ್ಕಾರಿ ಅನುದಾನ ಪಡೆದಿರುವಂತ ಕ್ರೀಡಾ ಸಂಸ್ಥೆಗಳೇನಿವೆ, ಫಾರ್ ಎಕ್ಸಾಂಪಲ್ RTI ಆಕ್ಟ್ ಮೂಲಕ ಆಗಿರಬಹುದು ಅಥವಾ CAG ಆಡಿಟ್ ಮ್ಯಾಂಡೇಟರಿ ಕೂಡ ನಾವ್ ಏನ್ ಮಾಡ್ತಾ ಇದೀವಿ. ಈ ತರ ಯಾವ್ದಾದ್ರು ಬಾಡಿ ಬಂದ್ಬಿಟ್ಟು ಅದಕ್ಕೆ ನಮ್ಮ ಸರ್ಕಾರದಿಂದ ದುಡ್ಡು ಹೋಗ್ತಾ ಇದೆ ಅಂತಂದ್ರೆ ಅಂತವನ್ನ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ಅದನ್ನ ಚೆನ್ನಾಗಿ ನಡೆಸಬೇಕು. ಪರಿಶೀಲನೆಯನ್ನ ಕೂಡ ನಾವೇನ್ ಮಾಡ್ತಾ ಇದೀವಿ, ಖಚಿತಗೊಳಿಸ್ತಾ ಇದೀವಿ ಅಥವಾ ಅದನ್ನ ಉತ್ತೇಜಿಸ್ತಾ ಇದ್ದೀವಿ. ಸೊ ವಾಟ್ ವಿ ಟ್ರೈಂಗ್ ಟು ಡೂ ಇಸ್ ಟು ರಿಸಾಲ್ವ್ ಎನಿ ಸ್ಪೋರ್ಟ್ಸ್ ಡಿಸ್ಪ್ಯೂಟ್ ದಟ್ ಆರ್ ದೇರ್ ವೆರಿ ಕ್ವಿಕ್ಲಿ. ವಿ ಹ್ಯಾವ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಅ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ವಿತ್ ಅ ಸಿವಿಲ್ ಕೋರ್ಟ್ ಪವರ್. So this particular national sports tribunal will have the same power as a civil court. Okay, and not just that, to bring and promote transparency by bringing the grant receiving sports body under the RTI act and making audits also. The CAG will also make the audit, how much amount was being given, how much amount is being utilized. Okay, ಇದು ಮೊದಲನೆಯ ಒಂದು ಟಾಪಿಕ್. ಈಗ ಇನ್ನೊಂದು ಟಾಪಿಕ್ ಏನಿದೆ ನೋಡಿ, ನ್ಯಾಷನಲ್ ಆಂಟಿ ಡೋಪಿಂಗ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ರಾಷ್ಟ್ರೀಯ ಡೋಪಿಂಗ್ ವಿರೋಧ ತಿದ್ದುಪಡಿ ಬಿಲ್ ಅಂತ ಹೇಳ್ಬೋದು ನಾವು ಇದಕ್ಕೆ. 2025 ಇದನ್ನು ಕೂಡ ನಾವು ಏನ್ ಮಾಡಕ್ಕೆ ಉಪಯೋಗಿಸ್ತಾ ಇದೀವಿ ಅಂತಂದ್ರೆ, ಇದು ನೋಡಿ, ಇದು ಕ್ರೀಡೆಗೆ ಸಂಬಂಧಪಟ್ಟಿದಂತಾಗಿದೆ. ಕ್ರೀಡೆಯಲ್ಲಿ ಡೋಪಿಂಗ್ ವಿರುದ್ಧವಾಗಿ ಭಾರತದ ಹೋರಾಟವನ್ನು ಬಲಪಡಿಸಲು ಏನ್ ಮಾಡ್ತಾ ಇದೀವಿ ನಾವು, ಕಾನೂನು ಮತ್ತೆ ನಿಯಂತ್ರಣ ವ್ಯವಸ್ಥೆಯನ್ನು ಸಿದ್ಧಪಡಿಸೋದಕ್ಕೋಸ್ಕರ. ಓಕೆ, ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ದ ನ್ಯಾಷನಲ್ ಆಂಟಿ ಡೋಪಿಂಗ್ ಅಮೆಂಡ್ಮೆಂಟ್ ಬಿಲ್ ಸ್ಟ್ರೆಂಥನ್ಸ್ ಇಂಡಿಯಾ ಅಗೇನ್ ಫೈಟಿಂಗ್ ಅಗೇನ್ಸ್ಟ್ ಡೋಪಿಂಗ್ ಇನ್ ಸ್ಪೋರ್ಟ್ಸ್. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಹಿಯರ್ ಇಸ್ we have to make sure that we are having a proper legal enhancing in the sports doping, right? So and framework and align it with the global standards. Okay, so ಇಲ್ಲಿ ಡೋಪಿಂಗ್ ಅಂತಂದ್ರೆ ನೋಡಿ, ಡೋಪಿಂಗ್ ಇನ್ ಸ್ಪೋರ್ಟ್ಸ್ ರೆಫರ್ಸ್ ಟು ಯೂಸ್ ಆಫ್ ಬ್ಯಾಂಡ್ ಪರ್ಫಾರ್ಮೆನ್ಸ್ ಎನ್ಹಾನ್ಸಿಂಗ್ ಸಬ್ಸ್ಟೆನ್ಸಸ್ ಆರ್ ಮೇನ್ ಮೆಥಡ್ಸ್ ಬೈ ಅಥ್ಲೀಟ್ಸ್ ಆರ್ ಟು ಗೇನ್ ಅನ್ಫೇರ್ ಅಡ್ವಾಂಟೇಜ್ ಇನ್ ದ ಕಾಂಪಿಟೇಷನ್. ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನೋಡಿ, ಸ್ಟಿರಾಯ್ಡ್ಸ್ ಅಂತ ಇದೆ, ಇದನ್ನ ಕೆಲವೊಬ್ರು ಅಥ್ಲೀಟ್ಸ್ ತಗೊಳ್ತಾರೆ. ಅಂತಂದ್ರೆ ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ಅವರು ಆಟ ಆಡೋಕ್ಕಿಂತ ಮುಂಚೆ ಅವ್ರು ಯಾವ್ದಾದ್ರು ಡ್ರಗ್ಸ್ ಏನಿದೆ ಅದನ್ನ ಅವರು ತಗೊಳ್ಳೋದು, ಇದಕ್ಕೆ ನಾವು ಡೋಪಿಂಗ್ ಅಂತ ಹೇಳ್ತೀವಿ. ಡೋಪಿಂಗ್ ಇನ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ ಅಥವಾ ಕ್ರೀಡೆಯಲ್ಲಿ ಡೋಪಿಂಗ್ ಅಂತ ಹೇಳ್ತೀವಿ. ಕ್ರೀಡೆಯಲ್ಲಿ ಡೋಪಿಂಗ್ ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಕ್ರೀಡೆಯನ್ನ ಆಡಬೇಕು ಅಂತಂದ್ರೆ ನಿಮ್ಮ ಶಕ್ತಿಯನ್ನ ಬಲಪಡಿಸಲು ನೀವು ಯಾವ್ದಾದ್ರು ಡ್ರಗ್ಸ್ ತಗೊಳ್ತಾ ಇದ್ರೆ ಅಥವಾ ಯಾವ್ದಾದ್ರು ಸ್ಟೆರಾಯ್ಡ್ಸ್ ತಗೊಳ್ತಾ ಇದ್ರೆ ಇದಕ್ಕೆ ನಾವು ಸ್ಪೋರ್ಟ್ಸ್ ಡೋಪಿಂಗ್ ಅಂತ ಹೇಳ್ತೀವಿ ಅಥವಾ ಕ್ರೀಡೆ ಡೋಪಿಂಗ್ ಅಂತ ಹೇಳ್ತೀವಿ. ಇದರ ವಿರುದ್ಧ ನಾವು ಭಾರತದವರು ಹೋರಾಟವನ್ನ ನಾವು ಏನ್ ಮಾಡ್ಬೇಕು, ಬಲಪಡಿಸಬೇಕು. ಓಕೆ, ಕಾನೂನು ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಬಿಲ್ ಅನ್ನ ನಾವು ತಗೊಂಡ್ ಬಂದಿದ್ದೇವೆ. ಓಕೆ, ಸೊ ಈ ಅಮೆಂಡ್ಮೆಂಟ್ ಏನಿದೆ, ಟು ಅಮೆಂಡ್ ದ ಆಕ್ಟ್ ಆಫ್ 2022, ಈಗ ಇದು ಅಮೆಂಡ್ ಏನಿತ್ತಪ್ಪ ಅಂತಂದ್ರೆ ಈ ಒಂದು ಬಿಲ್ ಏನಿದೆ ಅದು ಮುಂಚೆ 2022 ಅಲ್ಲಿತ್ತು, ಇವಾಗ ಇದನ್ನ ನಾವು ತಿದ್ದುಪಡಿಸಿದ್ದೇವೆ. ಓಕೆ, ಸೊ ಈ ತಿದ್ದುಪಡಿಯಲ್ಲಿ ನೋಡಿ, ವಾಟ್ ವಿ ಆರ್ ಟ್ರೈಂಗ್ ಟು ಡು ಇಸ್ ಟು ಅಮೆಂಡ್ ದ ಆಕ್ಟ್ ಆಫ್ 2022 ಅಂಡ್ ಸ್ಟ್ರೆಂಥನ್ ಇಂಡಿಯಾಸ್ ಓವರ್ ಆಲ್ ಆಂಟಿ ಡೋಪಿಂಗ್ ಸ್ಟ್ರಕ್ಚರ್. ಅಂತಂದ್ರೆ ನಮ್ಮ ಆಂಟಿ ಡೋಪಿಂಗ್ ಸ್ಟ್ರಕ್ಚರ್ ಏನಿದೆ ಅದನ್ನ ನಾವು ಬಲಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ನಾವೇನ್ ಮಾಡಿದೀವಿ, ತಗೊಂಡ್ ಬಂದಿದ್ದೇವೆ. ಅದ್ರ ಜೊತೆಗೆ ನೋಡಿ ಏನಾಗ್ತಾ ಇದೆ ಅಂತಂದ್ರೆ, ಟು ಪ್ರೊಹಿಬಿಟ್ ಡೋಪಿಂಗ್ ಪ್ರಾಕ್ಟಿಸಸ್ ಅಂಡ್ ಮೇಂಟೈನ್ ಇಂಡಿಯಾಸ್ ಕಂಪ್ಲೈನ್ಸ್ ವಿತ್ ಯುನೆಸ್ಕೋ ಕನ್ವೆನ್ಷನ್ ಅಗೇನ್ಸ್ಟ್ ಡೋಪಿಂಗ್. ಓಕೆ, ಸೊ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಡೋಪಿಂಗ್ ಪದ್ಧತಿಗಳನ್ನ ನಾವು ಸಂಪೂರ್ಣ ನಿಷೇಧವನ್ನ ಮಾಡಬೇಕು ಅನ್ಕೊಳ್ತಾ ಇದ್ವಿ. ಯುನೆಸ್ಕೋ ಡೋಪಿಂಗ್ ವಿರುದ್ಧ ಕೂಡ ಏನ್ ಮಾಡ್ಬೇಕು, ಒಪ್ಪಂದಕ್ಕೆ ನಾವು ಭಾರತವನ್ನ ಅನುಸರಿಸನೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ತಗೊಂಡ್ ಬಂದಿದ್ದೇವೆ. ಇದು ಇದರ ಒಂದು ಉಪಯೋಗಗಳು ಅಂತ ನಾವಿಲ್ಲಿ ಹೇಳ್ಬಹುದು. ನೋಡಿ, ಟು ಎಂಪವರ್ NADA ಟು ಕಂಡಕ್ಟ್ ಡೋಪಿಂಗ್ ಟೆಸ್ಟ್ ಅಂತಂದ್ರೆ ಒಂದು ಸಂಸ್ಥೆ ಇದೆ NADA ಅಂತ, ಅದಕ್ಕೆ ಡೋಪಿಂಗ್ ಟೆಸ್ಟ್ ಅನ್ನ ಮಾಡಬೇಕು. ಎನ್ಫೋರ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಟ್ ಅಥ್ಲೀಟ್ ಕಂಪ್ಲೈನ್ಸ್ ಅಂತಂದ್ರೆ ಅವರು ಯಾವ ತರ ಈ ಕ್ರೀಡೆ ಪಟ್ಟಿಗಳನ್ನ ಮಾಡೋದು, ಪಾಲನೆಯನ್ನ ಮಾಡೋದು, ಎಷ್ಟು ಅವರು ಡೋಪಿಂಗ್ ನ ತಗೊಳ್ತಾ ಇಲ್ಲ, ಡೋಪಿಂಗ್ ಟೆಸ್ಟ್ ಮಾಡಿದಾರೋ ಅಥವಾ ತಗೊಂಡಿದಾರೋ ಇಲ್ವೋ ಅಂತ ಇದನ್ನೆಲ್ಲವನ್ನ ಟೆಸ್ಟ್ ಮಾಡೋದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇವರಿಗೆ ಪರೀಕ್ಷೆ ನೀಡಲು ಅಥವಾ ಇವ್ರಿಗೆ ಏನ್ ಮಾಡ್ತಾ ಇದೀವಿ, ನಾವು ಒಂದ್ ಸ್ವಲ್ಪ ಪವರ್ ಅನ್ನ ಕೊಡ್ತಾ ಇದ್ದೀವಿ.
ಅದಕ್ಕೆ NADA ಅಂತಂದ್ರೆ ನೋಡಿ, ನ್ಯಾಷನಲ್ ಬೋರ್ಡ್ ಆಫ್ ಆಂಟಿ ಡೋಪಿಂಗ್ ಟು ಸೂಪರ್ವೈಸ್. ಸೊ ಏನಾಗಿದೆ, ನಾವು ಅಷ್ಟೇ ಅಲ್ಲದೆ NADA ಅಷ್ಟೇ ಅಲ್ಲದೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ಟು ಎಸ್ಟಾಬ್ಲಿಷ್ ಅ ನ್ಯಾಷನಲ್ ಬೋರ್ಡ್ ಫಾರ್ ಆಂಟಿ ಡೋಪಿಂಗ್ ಟು ಸೂಪರ್ವೈಸ್ NADA. ಸೊ ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಭಾರತದಲ್ಲಿ NADA ಅನ್ನ ಇನ್ನೂ ಅದಕ್ಕಿಂತ ಮೇಲ್ವಿಚಾರಣೆ ಮಾಡಲು ಕೇಂದ್ರ ಸರ್ಕಾರ ಸಲಹೆ ನೀಡಲು ಒಂದು ರಾಷ್ಟ್ರೀಯ ಡೋಪಿಂಗ್ ವಿರೋಧ ಮಂಡಳಿಯನ್ನ ಕೂಡ ನಾವೇನ್ ಮಾಡಿದ್ದೀವಿ, ಸ್ಥಾಪನೆಯನ್ನ ಮಾಡಿದ್ದೇವೆ. NADA ಅಂತಂದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ. ಸೊ ಇಲ್ಲಿ NADA ಅಂದ್ರೆ ಏನಂತಂದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ. ಓಕೆ, ಇವರು ಮಾಡ್ತಾ ಇರೋ ಕೆಲಸವನ್ನ ಅವರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನೋದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಇಲ್ಲಿ ನೋಡಿ ರಾಷ್ಟ್ರದ ಡೋಪಿಂಗ್ ವಿರೋಧ ಮಂಡಳಿಯನ್ನ ಕೂಡ ನಾವು ಏನ್ ಮಾಡಿದೀವಿ, ಸ್ಥಾಪನೆಯನ್ನ ಮಾಡಿದ್ದೇವೆ. ಓಕೆ, ಟು ಕ್ಲಿಯರ್ಲಿ ಡಿಫೈನ್ ಡೋಪಿಂಗ್ ವೈಲೇಷನ್ಸ್ ಫಾರ್ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಅಂಡ್ ಕ್ವಿಕ್ ಜಸ್ಟಿಸ್. ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಡೋಪಿಂಗ್ ವೈಲೇಷನ್ ಮಾಡಿದಾರಾ ಅಥವಾ ನಾವು ತುಂಬಾ ಚೆನ್ನಾಗಿ ಸ್ಟ್ರಿಕ್ಟ್ ಆಗಿ ನಾವು ಏನ್ ಮಾಡ್ತಾ ಇದೀವಿ, ಎನ್ಫೋರ್ಸ್ಮೆಂಟ್ ನ ಕೂಡ ಇಲ್ಲಿ ನಾವು ಮಾಡ್ತಾ ಇದೀವಿ. ಯಾವ್ದಾದ್ರೂ ಡೋಪಿಂಗ್ ಉಲ್ಲಂಘನೆಯನ್ನ ಮಾಡಿದಾರಾ ಅದನ್ನ ಸ್ಪಷ್ಟವಾಗಿ ನಾವು ಏನ್ ಮಾಡ್ತಾ ಇದೀವಿ, ಮುಖ್ಯ ಅಂದ್ರೆ ಚೆಕ್ ಮಾಡ್ತಾ ಇದೀವಿ. ಅಂದ್ರೆ ಅವ್ರಿಗೆ ವೇಗವಾಗಿ ತುರ್ತು ನಾವು ಏನ್ ಮಾಡ್ತಾ ಇದೀವಿ, ನ್ಯಾಯಕ್ಕಾಗಿ ಡೋಪಿಂಗ್ ಉಲ್ಲಂಘನೆಯನ್ನ ಮಾಡಿದಾರಾ ಇಲ್ವಾ ಅಂತ ಕೂಡ ನಾವು ಖಚಿತವನ್ನ ಪಡಿಸ್ತಾ ಇದ್ದೀವಿ. ಓಕೆ, ಇದು ನಿಮ್ಮ ಉದ್ದೇಶಗಳಲ್ಲಿ ಬರುತ್ತೆ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ನೋಡಿರೋ ಪ್ರಕಾರ 2 ಬಿಲ್ಗಳಿವೆ. 2 ಬಿಲ್ಗಳು ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕ್ರೀಡೆಗೆ ಸಂಬಂಧಪಟ್ಟಿದೆ. ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ನಮ್ಮ ಭಾರತದಿಂದ ತುಂಬಾ ಜನರು ಅಥವಾ ತುಂಬಾ ಸ್ಪೋರ್ಟ್ಸ್ ಮೆನ್ ಏನಾಗಬೇಕು, ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಬೇಕು, ಅವ್ರು ಆ ತರ ಎಲ್ಲ ಮಾಡ್ಬೇಕು ಅಂತಂದ್ರೆ ನಮಗೆ ಅಲ್ಲಿರುವಂತ ಅಂತಾರಾಷ್ಟ್ರೀಯದ ಕ್ರೀಡೆಯಲ್ಲಿ ನಾವೇನ್ ಮಾಡ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಅಲ್ಲಿರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಅದನ್ನ ಮಾಡ್ಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಆಂಟಿ ಡೋಪಿಂಗ್ ಆಯ್ತು ಅಥವಾ ನಮ್ಮ ಕ್ರೀಡೆಯಲ್ಲೇ ನಾವು ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕು ಅಂತ ನಾವಿಲ್ಲಿ ಈ 2 ಬಿಲ್ಗಳನ್ನ ನಾವು ಒಂದ್ ಸ್ವಲ್ಪ ತಿದ್ದುಪಡಿಯನ್ನ ಮಾಡಿದ್ದೇವೆ. ಓಕೆ, ಇವತ್ತಿನ ಕರೆಂಟ್ ಅಫೇರ್ಸ್ ಅಲ್ಲಿ ಈ 2 ಬಿಲ್ ಬಗ್ಗೆ ನಾವು ನೋಡಿದೀವಿ. ಮತ್ತೆ ಮುಂದೆ ಬರುವಂತ ಕರೆಂಟ್ ಅಫೇರ್ಸ್, ನಾಳೆ ಕರೆಂಟ್ ಅಫೇರ್ಸ್ ಅಲ್ಲಿ ಮತ್ತೆ 2 ಟಾಪಿಕ್ಸ್ ನಾವು ನೋಡ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.